ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರ. ಇದು ಡಾಕ್ಟರ್ ಸೂರಜ್ ರೇವಣ್ಣ ಸಂಚಾರಿ ಪ್ರಯೋಗಾಲಯದ ಕೊಡುಗೆ. ಹಿಂದಿನ ಸಂಚಿಕೆಯಲ್ಲಿ ಡ್ಯೂಬೋರೈನರ್ ಅವರ ತ್ರಿವಳಿ ನಿಯಮದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ದಿನ ನಾವು ನ್ಯೂಲ್ಯಾಂಡ್ಸ್ ಪ್ರತಿಪಾದಿಸಿದ ಅಷ್ಟಕ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. ಡ್ಯೂಬೋರೈನರ್ ಅವರ ಪ್ರಯತ್ನಗಳು ಇತರೆ ರಸಾಯನಶಾಸ್ತ್ರಜ್ಞರಿಗೆ ಧಾತುಗಳ ಲಕ್ಷಣಗಳನ್ನು ಅವುಗಳ ಪರಮಾಣು ರಾಶಿಗೆ ಸಂಬಂಧೀಕರಿಸಲು ಪ್ರೋತ್ಸಾಹ ನೀಡಿತು. 1866ರಲ್ಲಿ ಆಂಗ್ಲ ವಿಜ್ಞಾನಿಯಾದ ಜಾನ್ ನ್ಯೂಲ್ಯಾಂಡ್ಸ್ ಅವರು ಆ ಸಮಯದಲ್ಲಿ ತಿಳಿದಿದ್ದ 56 ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಜೋಡಿಸಿದರು. ಜಾನ್ ನ್ಯೂಲ್ಯಾಂಡ್ಸ್ ಅವರು ಅತಿ ಕಡಿಮೆ ಪರಮಾಣು ದ್ರವ್ಯರಾಶಿ ಇರುವ ಹೈಡ್ರೋಜನ್ ಅನ್ನು ತೆಗೆದುಕೊಂಡು 56ನೇ ಧಾತು ಥೋರಿಯಂ ಧಾತುವಿಗೆ ಕೊನೆಗೊಳಿಸಿದರು. ಪ್ರತಿ 8ನೇ ಧಾತುವಿಗೆ ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲಿಕೆಯಾಗುವುದನ್ನು ಪತ್ತೆ ಹಚ್ಚಿದರು. ಇದನ್ನು ಅವರು ಭಾರತೀಯ ಸಂಗೀತ ಪದ್ಧತಿಯಲ್ಲಿರ್ತಕ್ಕಂಥ ಸರಿಗಮ ಪದನಿಸ ಸಾಯಿಂದ ಸಾಗಿ 8 ಸ್ವರಗಳು ಅಂದರೆ ಸ್ವರಾಷ್ಟಕಗಳಿಗೆ ಅವರು ಹೋಲಿಸಿದರು. ಇದನ್ನು ಅವನು ಅಷ್ಟಕ ನಿಯಮ ಅಂತ ಕರೀತಾನೆ. ನ್ಯೂಲ್ಯಾಂಡ್ಸ್ ಪ್ರತಿಪಾದಿಸಿದ ಅಷ್ಟಕ ನಿಯಮ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಎಂದೇ ಕರೆಯಲ್ಪಟ್ಟಿತು. ನ್ಯೂಲ್ಯಾಂಡ್ಸ್ ಸೂಚಿಸಿದ ಅಷ್ಟಕಗಳಲ್ಲಿ ಲಿಥಿಯಂ ಮತ್ತು ಸೋಡಿಯಂ ಗುಣಗಳು ಒಂದೇ ಇರುವುದರಿಂದ ಸೋಡಿಯಂ ಧಾತುವು ಲಿಥಿಯಂ ನಂತರದ 8ನೇ ಧಾತುವಾಗಿದೆ. ನೋಡಿ, ಇಲ್ಲಿ ಲಿಥಿಯಂ ಧಾತುವನ್ನ ಇಟ್ಟ. ಲಿಥಿಯಂ ಧಾತು ನಂತರ 8ನೇ ಮೂಲ ವಸ್ತು 1 2 3 4 5 6 7 8 ಲಿಥಿಯಂ ತಳಭಾಗದಲ್ಲಿ 8ನೇ ಮೂಲ ವಸ್ತಾಗಿ ಸೋಡಿಯಂ ಇಟ್ಟಿದ್ದಾನೆ. ಅದೇ ರೀತಿ ಬೆರಿಲಿಯಂ ಧಾತುವನ್ನ ಇಟ್ಟ. ಲಿಥಿಯಂ ಧಾತು ನಂತರ 8ನೇ ಮೂಲ ವಸ್ತು 1 2 3 4 5 6 7 8 ಲಿಥಿಯಂ ತಳಭಾಗದಲ್ಲಿ 8ನೇ ಮೂಲ ವಸ್ತಾಗಿ ಸೋಡಿಯಂ ಇಟ್ಟಿದ್ದಾನೆ. ಅದೇ ರೀತಿ ಬೆರಿಲಿಯಂ ಧಾತುವಿನ ತಳಗಡೆ 8ನೇ ಮೂಲ ವಸ್ತುವಾಗಿ ಮೆಗ್ನೀಷಿಯಂ ಧಾತುವನ್ನು ಇಟ್ಟಿದ್ದಾನೆ. ಇದೇ ರೀತಿ ಬೋರಾನ್ ತಳಗಡೆ 8ನೇ ಮೂಲ ವಸ್ತುವಾಗಿ ಅಲ್ಯೂಮಿನಿಯಂ ಧಾತುವನ್ನು ಇಟ್ಟಿದ್ದಾನೆ. ಹೀಗೆ ಅಷ್ಟಕಗಳ ನಿಯಮವನ್ನ 56 ಧಾತುಗಳನ್ನು ಜೋಡಿಸಿ ನ್ಯೂಲ್ಯಾಂಡ್ಸ್ ಅವರು ಒಂದು ಕೋಷ್ಟಕವನ್ನು ತಯಾರಿಸ್ತಾರೆ. ಅಷ್ಟಕಗಳ ನಿಯಮ ಕೇವಲ ಕ್ಯಾಲ್ಸಿಯಂ ವರೆಗೆ ಮಾತ್ರ ಅನ್ವಯಿಸುತ್ತದೆ. ಕ್ಯಾಲ್ಸಿಯಂ ನಂತರದ ಪ್ರತಿ 8ನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳಂತೆ ಇರುವುದಿಲ್ಲ. ಆದ್ರಿಂದ ನ್ಯೂಲ್ಯಾಂಡ್ಸ್ ರವರ ಅಷ್ಟಕ ನಿಯಮ ಫೇಲ್ಯೂರ್ ಆಗುತ್ತೆ. ನ್ಯೂಲ್ಯಾಂಡ್ಸ್ ರವರು ಪ್ರಕೃತಿಯಲ್ಲಿ ಕೇವಲ 56 ಧಾತುಗಳಿವೆ ಮತ್ತೆ ಭವಿಷ್ಯದಲ್ಲಿ ಇನ್ನು ಮುಂದೆ ಯಾವುದೇ ಧಾತುಗಳು ಆವಿಷ್ಕಾರವಾಗುವುದಿಲ್ಲ ಅಂತ ತಿಳ್ಕೊಂಬಿಟ್ಟಿದ್ದ. ಆದರೆ ನಂತರದಲ್ಲಿ ಅನೇಕ ಹೊಸ ಧಾತುಗಳನ್ನು ಆವಿಷ್ಕರಿಸಲಾಯಿತು ಮತ್ತು ಅವುಗಳ ಗುಣಗಳು ಅಷ್ಟಕಗಳ ನಿಯಮಕ್ಕೆ ಸರಿಹೊಂದಲಿಲ್ಲ. ತನ್ನ ಕೋಷ್ಟಕದಲ್ಲಿ ಸರಿಹೊಂದಿಸಲು ನ್ಯೂಲ್ಯಾಂಡ್ಸ್ ಅವರು ಒಂದೇ ಸ್ಥಳದಲ್ಲಿ 2 ಧಾತುಗಳನ್ನು ಇರಿಸಿದರು. ಉದಾಹರಣೆಗೆ ಸ್ವರದಡಿಯಲ್ಲಿ ಕೊಬಾಲ್ಟ್ ಮತ್ತು ನಿಕ್ಕಲ್ ಈ 2 ಧಾತುಗಳನ್ನು ಇರಿಸಿದರು. ಸ್ವರದಡಿ ಕೊಬಾಲ್ಟ್ ಮತ್ತು ನಿಕ್ಕಲ್ ಧಾತುಗಳನ್ನ ಗುಣಗಳಲ್ಲಿ ಹೋಲಿಕೆ ಇಲ್ಲದಿರುವ ಕ್ಲೋರೈನ್ ಮತ್ತು ಬ್ರೋಮೈನ್ ಧಾತುಗಳ ನಡುವೆ ಇಡಲಾಗಿದೆ. ಕೊಬಾಲ್ಟ್ ಮತ್ತು ನಿಕ್ಕಲ್ನ ಧಾತುಗಳ ಗುಣಗಳನ್ನು ಹೋಲುವ ಕಬ್ಬಿಣ ಎಫಿ ಇದನ್ನ ಕೊಬಾಲ್ಟ್ ಮತ್ತು ನಿಕ್ಕಲ್ಗಳಿಗಿಂತ ಬಹಳ ದೂರದಲ್ಲಿ ಇಡಲಾಗಿದೆ. ಪ್ಲಾಟಿನಂ ಮತ್ತು ಇರಿಡಿಯಂ ಅದೇ ಸ್ವರದಡಿಯಲ್ಲಿ ಪ್ಲಾಟಿನಂ ಮತ್ತು ಇರಿಡಿಯಂ ಮೂಲ ವಸ್ತುಗಳನ್ನು ಇಡಲಾಗಿದೆ. ಏಕೆಂದ್ರೆ ಇಲ್ಲಿ ಇರಿಡಿಯಂನ ಪರಮಾಣು ದ್ರವ್ಯರಾಶಿ 192.2 ಮತ್ತು ಪ್ಲಾಟಿನಂನ ಪರಮಾಣು ದ್ರವ್ಯರಾಶಿ 193.3. ಇದನ್ನು ಮೊದಲು ಇಟ್ಟು ನಂತರ ಇದನ್ನು ಇಡಬೇಕಾಗಿತ್ತು. ಆದರೆ ನ್ಯೂಲ್ಯಾಂಡ್ಸ್ ಅವರು ಪ್ಲಾಟಿನಂ ಅನ್ನು ಮೊದಲಿಟ್ಟು ಇರಿಡಿಯಂನ ನಂತರ ಇಟ್ಟಿದ್ದಾರೆ. ಇಲ್ಲಿ ಪರಮಾಣು ದ್ರವ್ಯರಾಶಿ ವ್ಯತ್ಯಾಸ ಆಯಿತು. ಗಾ ಸ್ವರದಡಿ ಬೇರಿಯಂ ಮತ್ತು ವೆನಿಡಿಯಂ ಇಡಲಾಗಿದೆ. ಬೇರಿಯಂ ಧಾತುವಿನ ಪಕ್ಕ ಸೀರಿಯಂ ಮತ್ತೆ ಲ್ಯಾಂಥನಂ ಈ ಧಾತುಗಳನ್ನು ಇಡಬೇಕಾಗಿತ್ತು. ವೆನಿಡಿಯಂ ಧಾತುವನ್ನ ಟೈಟಾನಿಯಂ ಧಾತುವಿನ ಪಕ್ಕ ಇಡಬೇಕಾಗಿತ್ತು. ಈ ವೆನೇಡಿಯಂ ಧಾತುವನ್ನು ಇಲ್ಲಿಡಬೇಕಾಗಿತ್ತು.
ಈ ಬೇರಿಯಂ ಧಾತುವನ್ನು ಸೀರಿಯಂ ಮತ್ತು ಲ್ಯಾಂಥನಂ ಧಾತುಗಳ ನಡುವೆ ಇಡಬೇಕಾಗಿತ್ತು. ಇಲ್ಲೂ ಸಹ ನ್ಯೂಲ್ಯಾಂಡ್ಸ್ ಅವರು ವ್ಯತ್ಯಾಸ ಮಾಡಿದ್ದಾರೆ. ಧಾ ಸ್ವರದಡಿ ಬರುವ ಡಿಸ್ಪ್ರೋಸಿಯಂ ಮತ್ತು ಮಾಲಿಬ್ಡಿನಮ್ ಧಾತುಗಳಲ್ಲಿ ಡಿಸ್ಪ್ರೋಸಿಯಂ ಧಾತು ತೆಗೆದುಕೊಂಡು ಈ ಧಾತುವನ್ನು ತೆಗೆದು ನಿಯೋಡಿಯಂ ಧಾತುವನ್ನು ಇಡಬೇಕಾಗಿತ್ತು. ಆದರೆ ನಿಯೋಡಿಯಂ ಧಾತುವನ್ನು ಇಲ್ಲಿಡಲಾಗಿದೆ, ಡಿಸ್ಪ್ರೋಸಿಯಂ ಧಾತುವನ್ನು ಇಲ್ಲಿಡಲಾಗಿದೆ. ಇಲ್ಲೇನಾಗಿದೆ, ಜಿರ್ಕೋನಿಯಂ, ಡಿಯೋಡಿನಂ ಮತ್ತು ಮಾಲಿಬ್ಡಿನಮ್ ಈ ಮೂರೂ ಧಾತುಗಳ ಗುಣಗಳ ಮತ್ತು ಪರಮಾಣುಗಳ ರಾಶಿ ಕ್ರಮವಾಗಿ ಇದೆ. ಇಲ್ಲೇನಾಗಿದೆ, ಜಿರ್ಕೋನಿಯಂದು 91.2 AMU, ನಿಯೋಡಿನಂ 92.0, ಮಾಲಿಬ್ಡಿನಮ್ 95.9. ಇಲ್ಲಿ ಪರಮಾಣು ರಾಶಿ ವ್ಯತ್ಯಾಸ ಆಗಿದೆ. ಅದೇ ರೀತಿ ರುಥೇನಿಯಂ ಮತ್ತು ರೋಡಿಯಂ, ಈ ರುಥೇನಿಯಂನ ಪರಮಾಣು ದ್ರವ್ಯರಾಶಿ 101.1, ರೋಡಿಯಂನ ಪರಮಾಣು ದ್ರವ್ಯರಾಶಿ 102.3. ಇದರ ನಂತರ ಇದನ್ನು ಇಡಬೇಕಾಗಿತ್ತು. ಇಲ್ಲೂ ಸಹ ನ್ಯೂಲ್ಯಾಂಡ್ಸ್ ಅವರು ವ್ಯತ್ಯಾಸ ಮಾಡಿದ್ದಾರೆ. ಇದನ್ನ ಇಲ್ಲಿಟ್ಟಿದ್ದಾರೆ, ಇದನ್ನ ಇಲ್ಲಿಟ್ಟಿದ್ದಾರೆ. ಹೀಗೆ ಧಾತುಗಳ ಪರಮಾಣು ದ್ರವ್ಯರಾಶಿಗಳಲ್ಲಿ ಸ್ವಲ್ಪ ಅವರು ಆ ಒಂದು ಧಾತುಗಳನ್ನು ಸರಿಪಡಿಸಲು ಹೋಗಿ ಅಲ್ಲಿ ಪರಮಾಣು ರಾಶಿಗಳ ವ್ಯತ್ಯಾಸ ಆಗಿದೆ. ಜಡಾನಿಲಗಳನ್ನು ಅಂದರೆ ಝೀರೋ ಗ್ರೂಪ್ ಎಲಿಮೆಂಟ್ಸ್ ಅನ್ನು ಕಂಡುಹಿಡಿದಾಗ ಅವುಗಳ ಗುಣಗಳು ಅಷ್ಟಕ ನಿಯಮಗಳಿಗೆ ಸರಿ ಹೊಂದಲಿಲ್ಲ. ಹೀಗೆ ನ್ಯೂಲ್ಯಾಂಡ್ಸ್ ಅವರ ಅಷ್ಟಕಗಳ ನಿಯಮವು ಹಗುರವಾದ ಧಾತುಗಳಿಗೆ ಮಾತ್ರ ಸರಿ ಹೊಂದ್ತಾ ಇದೆ, ಝೀರೋ ಗ್ರೂಪ್ ಎಲಿಮೆಂಟ್ಸ್ಗಳಿಗೆ ಇದು ಸರಿ ಹೊಂದಲಿಲ್ಲ. ಅಂದಿನ ಅನೇಕ ವಿಜ್ಞಾನಿಗಳು ಸಂಗೀತದ ಸ್ವರಗಳಿಗೂ ನೋಡಿ, ಸಾ ರೆ ಗ ಮ ಪ ದ ನಿ, ಇದು ಇಂಡಿಯನ್ ಮ್ಯೂಸಿಕ್. ಇದು ವೆಸ್ಟರ್ನ್ ಮ್ಯೂಸಿಕ್ ತಗೊಂಡಿದ್ದಾನೆ, ಡೋ ರೆ ಮಿ ಫಾ ಸೋ ಲಾ ಟಿ. ಈ ಸಂಗೀತದ ಸ್ವರಗಳಿಗೂ ರಾಸಾಯನಿಕ ಧಾತುಗಳಿಗೂ ಯಾವ ಸಂಬಂಧವೂ ಇಲ್ಲದಿರುವಾಗ ಅವೆರಡೂ ಒಂದೇ ರೀತಿಯಲ್ಲಿ ವರ್ತಿಸಬೇಕೆಂದು ನಿರೀಕ್ಷಿಸುವುದು ಎಷ್ಟು ಸರಿ? ಇದು ನ್ಯೂಲ್ಯಾಂಡ್ಸ್ ಅವರನ್ನ ಗೇಲಿ ಮಾಡಿದ್ರು. ವಿಜ್ಞಾನಿಗಳು ಒಂದು ಸಭೆಯಲ್ಲಿ ಗೇಲಿ ಮಾಡಿದ್ರು. ನಂತರ ವಿಜ್ಞಾನಿಗಳ ಸಭೆಯಲ್ಲಿ ನ್ಯೂಲ್ಯಾಂಡ್ಸ್ನನ್ನು ಕುರಿತು ಧಾತುಗಳ ಮೊದಲನೇ ಅಕ್ಷರಗಳಲ್ಲಿ ಏಕೆ ವರ್ಗೀಕರಿಸಲು ನೀವು ಪ್ರಯತ್ನಿಸಲಿಲ್ಲ ಎಂದು ಅವಮಾನ ಮಾಡಲಾಯಿತು ಅವರಿಗೆ. ಇದರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ವಿ, ಅದನ್ನು ನೋಡಿಕೊಂಡು ನಾವು ವಾಪಸ್ ಬರೋಣ. Science. 1864ರಲ್ಲಿ ನ್ಯೂಲ್ಯಾಂಡ್ಸ್ ಎಂಬ ಆಂಗ್ಲ ವಿಜ್ಞಾನಿ ಧಾತುಗಳನ್ನು ಪರಮಾಣು ತೂಕಗಳ ಆರೋಹಣ ಕ್ರಮದಲ್ಲಿ ಅಳವಡಿಸಿದಾಗ ಪ್ರತಿಯೊಂದು ಧಾತುವು ಗುಣಗಳಲ್ಲಿ 8ನೇ ಧಾತುವನ್ನು ಹೋಲುವುದೆಂದು ತೋರಿಸಿದ. ಲಿಥಿಯಂ ಅದರಿಂದ 8ನೇ ಮೂಲವಸ್ತು ಸೋಡಿಯಂ ಅನ್ನು, ಕಾರ್ಬನ್ ಅದರಿಂದ 8ನೇ ಮೂಲವಸ್ತು ಸಿಲಿಕಾನ್ ಅನ್ನು, ಫ್ಲೋರಿನ್ ಅದರಿಂದ 8ನೇ ಮೂಲವಸ್ತು ಕ್ಲೋರಿನ್ ಅನ್ನು ಹೋಲುವುದೆಂದು ತೋರಿಸಿದ. ಸಂಗೀತ ಸ್ವರಗಳಲ್ಲೂ ನಾವು ಇದೇ ಕ್ರಮವನ್ನು ಕಾಣಬಹುದು. ಸರಿಗಮ ಪದನಿಸ, ಸಾ ಇಂದ ಸಾಗೆ ಸ್ವರಾಷ್ಟಕ, ಇದನ್ನೇ ಧಾತುಗಳ ಪಟ್ಟಿಯಲ್ಲೂ ಕಾಣುತ್ತೇವೆ ಎಂಬುದು ನ್ಯೂಲ್ಯಾಂಡ್ಸ್ನ ಸಲಹೆ. ಆದರೆ ವಿಜ್ಞಾನಿಗಳ ಸಭೆಯಲ್ಲಿ ಅಷ್ಟಕ ನಿಯಮ ತಿರಸ್ಕರಿಸಲ್ಪಟ್ಟು ಧಾತುಗಳನ್ನು ಅವುಗಳ ಹೆಸರುಗಳ ಮೊದಲ ಅಕ್ಷರದ ಆಧಾರದ ಮೇಲೆ ಏಕೆ ಜೋಡಿಸಲಿಲ್ಲ ಎಂದು ನ್ಯೂಲ್ಯಾಂಡ್ಸ್ನನ್ನು ಗೇಲಿ ಮಾಡಿದ್ದುಂಟು. ಧಾತುಗಳನ್ನು ವರ್ಗೀಕರಿಸಲು ಮುಂದೆ ಯಾವ ವಿಜ್ಞಾನಿ ಬರ್ತಾರೆ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇದು ಡಾಕ್ಟರ್ ಸೂರಜ್ ರೇವಣ್ಣ ಸಂಚಾರಿ ಪ್ರಯೋಗಾಲಯದ ಕೊಡುಗೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.